ಕರ್ನಾಟಕದ ಸಮಸ್ತ ನಾಗರಿಕರಿಗೆಲ್ಲರೂ ಕೂಡ ನಿಮ್ಮ ಗೆಳೆಯ ವಿಠ್ಠಲ್ ಒಗ್ಗನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ಸ್ನೇಹಿತರೆ, ಇವತ್ತಿನ ದಿವಸ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ರಾಮಾಯಣ ಇದೇನು ಸತ್ಯ ಕಥೆಯೋ ಅಥವಾ ಕಾಲ್ಪನಿಕ ಕಥೆಯೋ ಅಂತಕ್ಕಂಥ ವಿಷಯದ ಕುರಿತು ನಾನಿವತ್ತಿನ ದಿವಸ ದಾಖಲೆ ಸಹಿತ ವಿಷಯ ಮಂಡನೆ ಮಾಡಲು ನಿಮ್ಮೆದುರಿಗೆ ಬಂದಿದ್ದೆ. ನೀವೆಲ್ಲ ನೋಡಿದ್ದೀರಿ, ಅಥವಾ ನಾವುಗಳು ಚಿಕ್ಕವರಿರಬೇಕಾದ್ರೆ ನಮಗೆ ರಾಮಾಯಣದ ಸನ್ನಿವೇಶಗಳನ್ನು ನಮ್ಮ ಶಿಕ್ಷಕರು ಹೇಳ್ತಾ ಇದ್ದರು. ಯಾವ ರಾಮನ ಕುರಿತು ನಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆಂದರೆ, ಶಬರಿ ಅಂತಕ್ಕಂಥ ಶೂದ್ರ ಅಂಧ ಹೆಣ್ಣು ಮಗಳ ಎಂಜಲನ್ನು ತಿಂತಕ್ಕಂಥ, ಯಾವುದೇ ಭೇದ ಭಾವ ಇರದೆ ಎಂಜಲನ್ನು ತಿಂತಕ್ಕಂಥ ರಾಮನ ಯಶೋಗಾಥೆಗಳನ್ನು ಅಥವಾ ಪೌರಾಣಿಕ ರಾಮನ ಯಶೋಗಾಥೆಗಳನ್ನು ನಮ್ಮ ಶಿಕ್ಷಕರು ನಮಗೆ ಹೇಳ್ತಾಯಿದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ, ಅಂದರೆ 1993 ನಂತರ ಬಾಬರಿ ಮಸೀದಿಯ ಧ್ವಂಸದ ನಂತರ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಮೂಲಭೂತವಾದಿ ರಾಷ್ಟ್ರವಾದಿ ಜನಾಂಗದವರು ಯಾವ ರಾಮನ ಬಗ್ಗೆ ಬಿಂಬಿಸ್ತಾ ಇದ್ದಾರೋ ಅಂದರೆ, ಶೂದ್ರ ಶಬರಿಯ ಎಂಜಲನ್ನು ಸ್ವೀಕಾರ ಮಾಡಿರ್ತಕ್ಕಂಥ ರಾಮ ಅಲ್ಲ, ಕೈಯಲ್ಲಿ ಬಾಣವನ್ನು ಹಿಡಿದು ಸದಾ ಯುದ್ಧಕ್ಕೆ ಹಪಹಪಿಸ್ತಕ್ಕಂಥ ರಾಮನ ಬಗ್ಗೆ ನಮಗೆ ಪರಿಚಯ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಥ ಹಪಹಪಿಸ್ತಕ್ಕಂಥ ರಾಮನ, ಕಾಲ್ಪನಿಕ ರಾಮನ ರಾಮ ಮಂದಿರ ನಿರ್ಮಾಣಕ್ಕಾಗಿ ಯಾವ ಜನಾಂಗವನ್ನು ಶೋಷಣೆ ಮಾಡ್ತಕ್ಕಂಥ ಅಂಶಗಳು ಆ ರಾಮಾಯಣದಲ್ಲಿ ಇವೆಯೋ, ಯಾವ ವರ್ಗವನ್ನು ಅಪಮಾನ ಮಾಡ್ತಕ್ಕಂಥ ಅಂಶಗಳು ಆ ರಾಮಾಯಣದಲ್ಲಿ ಇವೆಯೋ, ಅಂಥ ವರ್ಗದವರನ್ನು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮತ್ತು ವಿಶ್ವ ಹಿಂದೂ ಪರಿಷತ್ತಿನವರು ತಮ್ಮ ಬೆಂಬಲಿಗರನ್ನಾಗಿ ತೆಗೆದುಕೊಳ್ಳೋದರ ಮೂಲಕ ಅಂಥ ಕಾಲ್ಪನಿಕ ರಾಮ ಮಂದಿರವನ್ನು ಕಟ್ಟತಕ್ಕಂಥ ಕೆಲಸ ಇವತ್ತಿನ ದಿವಸ ನಡೆಸಿರ್ತಕ್ಕಂಥದ್ದು. ಅಂದರೆ ರಾಮಾಯಣದಲ್ಲಿ ಯಾವ ಯಾವ ಸಮುದಾಯದವರನ್ನು ತುಚ್ಛವಾಗಿ ಕಂಡಿದ್ದಾರೆ, ಅಪಮಾನ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ನಿಮಗೊಂದು ಮಾತು. ಉದಾಹರಣೆಗಾಗಿ ಅಯೋಧ್ಯಕಾಂಡದ 100ನೇ ಅಧ್ಯಾಯದಲ್ಲಿ ವಾಲ್ಮೀಕಿ ಬರೆದಿರ್ತಕ್ಕಂಥ ಅಯೋಧ್ಯಕಾಂಡದ 100ನೇ ಅಧ್ಯಾಯದಲ್ಲಿ ರಾಮ ಹೇಳ್ತಾನೆ, ಹೆಂಗಸರನ್ನು ಯಾವತ್ತೂ ನಂಬಬೇಡಿ ಅಂತ. ಹಾಗೆಯೇ ಹೆಂಡತಿಯರಿಗೆ ನಿಮ್ಮ ಗುಟ್ಟನ್ನು ಯಾವತ್ತೂ ಹೇಳಬೇಡಿ ಅಂತ. ಅಂದರೆ ಹೆಣ್ಣು ಮಕ್ಕಳು ನಂಬಿಕೆಗೆ ಅರ್ಹರಲ್ಲ ಅಂತಕ್ಕಂಥ ಮಾತನ್ನು ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ 100ನೇ ಒಂದು ಭಾಗದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆಯೇ ಶೂದ್ರರು ವಿದ್ಯೆಗೆ ಹಕ್ಕುದಾರಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿಯೇ ಶೂದ್ರ ಶಂಭುಕರನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು. ಇವತ್ತು ಈ ಎರಡೂ ವರ್ಗದ ಜನಾಂಗ, ಅಂದರೆ ಮಹಿಳೆಯರು ಮತ್ತು ಶೂದ್ರರು, ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡು ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟತಕ್ಕಂಥ ಹೋರಾಟದಲ್ಲಿ 1993ರಿಂದಲೂ ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಜನಾಂಗ ಈ ಶೂದ್ರರು ಮತ್ತು ಮಹಿಳೆಯರು ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಇನ್ನು ಈ ರಾಮಾಯಣ ಒಂದು ಕಾಲ್ಪನಿಕ ಕಥೆ ಅಂತಕ್ಕಂಥದ್ದನ್ನು ನಾನಷ್ಟೇ ಅಲ್ಲ, 12ನೇ ಶತಮಾನದಿಂದಲೂ ಕೂಡ ನಮ್ಮ ಬಸವಾದಿ ಪ್ರಮತ್ತರು ಹೇಳ್ಕೊಟ್ಟು ಬಂದಿರತಕ್ಕಂಥದ್ದು. ಅದಷ್ಟೇ ಅಲ್ಲ, 5000 ವರ್ಷಗಳ ಮನುವಾದಿ ಷಡ್ಯಂತ್ರವನ್ನು, ಮನುವಾದಿ ವ್ಯವಸ್ಥೆಗೆ ಕೇವಲ 27 ವರ್ಷದಲ್ಲಿ ಅದನ್ನು ಧ್ವಂಸ ಮಾಡಿ ಈ ದೇಶದ SC ST OBC ಜನಾಂಗದವರಿಗೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಈ ಮಾತನ್ನು ಹೇಳ್ಕೊತ ಬಂದಿದ್ದಾರೆ. ಏನು, ರಾಮಾಯಣ ಅಂತಕ್ಕಂಥ ಒಂದು ಕಾಲ್ಪನಿಕ ಕಥೆ, ಅದು ಚಾರಿತ್ರಿಕ ಕಥೆ ಅಲ್ಲ ಅಂತಕ್ಕಂಥ.
ನಾವು ಯಾರೂ ಓದ್ತಾ ಇಲ್ವೇ, ನಂಬ್ತಾ ಇಲ್ವೇ? ಅದಕ್ಕಾಗಿಯೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಜನಾಂಗದವರಿಗಾಗಿ ಮುಖ್ಯವಾಗಿರ್ತಕ್ಕಂಥ 53 ಗ್ರಂಥಗಳನ್ನು, ಪುಸ್ತಕಗಳನ್ನು ಬರೆದಿರ್ತಕ್ಕಂಥ, ಅದರಲ್ಲಿ ಈ ಬ್ರಾಹ್ಮಣಶಾಹಿಗಳ ಮಾನಸಿಕ ಗುಲಾಮಗಿರಿಯಲ್ಲಿ ಬಳಲತಕ್ಕಂಥ SC ST OBC ಮತ್ತು ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಈ ಮಾನಸಿಕ ಗುಲಾಮಗಿರಿಯಿಂದ ಹೊರಗೆ ತೆಗೆಯುವ ಸಲುವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥವು ಮುಖ್ಯವಾಗಿರ್ತಕ್ಕಂಥವು 2 ಪುಸ್ತಕಗಳು. ಒಂದು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್, ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತಕ್ಕಂಥದ್ದು. ಇನ್ನು ರೀಡಲ್ಸ್ ಆಫ್ ಹಿಂದೂಯಿಸಮ್ ಅಂತಕ್ಕಂಥದ್ದು. ದಯವಿಟ್ಟು ಇವೆರಡೂ ಪುಸ್ತಕ ಓದಿದಾಗ ಮಾತ್ರ ಈ ಅಂಧಭಕ್ತರಿಗೆ, ಅಂದರೆ ಮನವಾದಿಗಳ ಭಕ್ತರಿಗೆ, ಅಥವಾ ಯಾವ ಗ್ರಂಥ, ಯಾವ ದೇವರು, ಯಾವ ವ್ಯವಸ್ಥೆ ಇವರನ್ನು ಗುಲಾಮರಾಗಿ ಟ್ರೀಟ್ ಮಾಡಿರಿ ಅಂತ ಹೇಳ್ತದೋ ಅದೇ ದೇವರಿಗೆ, ಅದೇ ಗ್ರಂಥಕ್ಕೆ, ಅದೇ ಧರ್ಮಕ್ಕೆ ಬೆನ್ನು ಹತ್ತಿರ್ತಕ್ಕಂಥ ಜನಾಂಗದವರಿಗೆ ಯಾವಾಗ ಬುದ್ಧಿ ಬರ್ತದೆ ಅಲ್ಲಿ ತನಕ ಈ ಬುದ್ಧಿ ಬರಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ಈ ವಿಡಿಯೋ ಕೇಳ್ತಾ ಇದ್ದೀನಿ. ಇನ್ನು ನಾನು ಮಾತಾಡ್ತಕ್ಕಂಥ ವಿಷಯ ರಾಮಾಯಣ ಒಂದು ಕಾಲ್ಪನಿಕ ಗ್ರಂಥ ಅಂತಕ್ಕಂಥದ್ದು. ರಾಮಾಯಣ ಅಂದರೆ ಎಷ್ಟು ರಾಮಾಯಣಗಳಿವೆ ಸ್ನೇಹಿತರೆ? ನಿಮಗೆಲ್ಲರಿಗೂ ಗೊತ್ತಿರಲಿ, ಪ್ರಪಂಚದಲ್ಲಿ ಒಟ್ಟು 300 ರಾಮಾಯಣಗಳಿವೆ. 300 ರಾಮಾಯಣಗಳು. ಆ 300 ರಾಮಾಯಣಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಆ 300 ಹೆಸರುಗಳು ಹೇಳ್ಕೊತ ಹೋದರೆ ಸಮಯ ಅಭಾವ ಆಗುತ್ತೆ. ಕೆಲವೊಂದು ನಿಮ್ಗೆ ಗಮನಕ್ಕೆ ತರ್ತಾಯಿದ್ದೀನಿ. ಉದಾಹರಣೆ ಬಹುಶಃ ನಿಮ್ಗೆಲ್ಲರಿಗೂ ಅರಿವಿದೆ, ಆದರೂ ನೆನಪು ಮಾಡ್ತಾಯಿದ್ದೀನಿ. ವಾಲ್ಮೀಕಿ ರಾಮಾಯಣ ನಿಮಗೆಲ್ಲರಿಗೂ ಗೊತ್ತಿದೆ. ತುಳಸಿದಾಸನ ರಾಮಚರಿತ ಮಾನಸ ನಿಮಗೆ ಗೊತ್ತಿದೆ. ಕಂಬ ರಾಮಾಯಣ ನಿಮ್ಗೆ ಗೊತ್ತಿದೆ. ಬೌದ್ಧ ರಾಮಾಯಣ ಗೊತ್ತಿದೆ. ಜೈನ ರಾಮಾಯಣ ಗೊತ್ತಿದೆ. ಅಗ್ನಿವೇಶ ರಾಮಾಯಣ ಗೊತ್ತಿದೆ. ಕೂತಿನಿ ರಾಮಾಯಣ ಗೊತ್ತಿದೆ. ತಿಬ್ಬತಿ ರಾಮಾಯಣ. ಈ ರೀತಿ ಒಟ್ಟು 3000 ರಾಮಾಯಣ ಗ್ರಂಥಗಳು ಪ್ರಪಂಚದಾದ್ಯಂತ ಇವೆ. ಈ ಎಲ್ಲ ರಾಮಾಯಣದಲ್ಲಿರ್ತಕ್ಕಂಥ ರಾಮನ ಪಾತ್ರ ಆಗಿರ್ಬೋದು, ಸೀತೆಯ ಪಾತ್ರ ಆಗಿರ್ಬೋದು, ಕೈಕೇಯಿ ಕೌಶಲ್ಯ ಸುಮಿತ್ರನಾಗಿರ್ಬೋದು, ದಶರಥನಾಗಿರ್ಬೋದು, ಇವು ಒಂದಕ್ಕೊಂದು ಸಂಬಂಧ ಇರದೇ ಇರತಕ್ಕಂಥ ಪಾತ್ರಗಳ ಒಂದು ಕನ್ಫ್ಯೂಷನ್ ವ್ಯವಸ್ಥೆಗಳು ಆಯಾ ರಾಮಾಯಣದಲ್ಲಿ ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಈ 300 ರಾಮಾಯಣಗಳಲ್ಲಿ ನಮ್ಮ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಚಲಾವಣೆಯಲ್ಲಿ ಇರತಕ್ಕಂಥದ್ದು ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣ. ಉತ್ತರ ಭಾರತದಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿ ಚಲಾವಣೆಯಲ್ಲಿ ಇರ್ತಕ್ಕಂಥದ್ದು 1526ರಲ್ಲಿ ರಾಜಾಪುರದ ಒಬ್ಬ ಸಂಸಾರಿ ಸನ್ಯಾಸಿಯಾಗಿರ್ತಕ್ಕಂಥ ತುಳಸಿದಾಸ್ ಬರೆದಿರ್ತಕ್ಕಂಥ ರಾಮಚರಿತ ಮಾನಸ. ಇವೆರಡನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ನಾನು ನಿಮಗೆ ರಾಮಾಯಣ ಅಂತಕ್ಕಂಥ ಒಂದು ಕಾಲ್ಪನಿಕ ಕಥೆ ಅಂತಕ್ಕಂಥದ್ದು ಹೇಳ್ತೇನೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಈ ಗ್ರಂಥದ ಪುಟ ಸಂಖ್ಯೆ 114ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಾಖಲೆ ಸಹಿತ ಸಾದರಪಡಿಸಿರ್ತಕ್ಕಂಥ ವಿಷಯ ಏನೆಂದರೆ, ಈ ದೇಶದಲ್ಲಿರ್ತಕ್ಕಂಥ ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ ಸ್ಮೃತಿ ಆಗಿರ್ಬೋದು, ರಾಮಾಯಣ, ಮಹಾಭಾರತ ಅಥವಾ 18 ಪುರಾಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮೌರ್ಯ ಸಾಮ್ರಾಜ್ಯದ ಪತನಾನಂತರ ಕಾಲಘಟ್ಟದಲ್ಲಿ ಬರೆದಿರ್ತಕ್ಕಂಥ ಕಾಲ್ಪನಿಕ ಗ್ರಂಥಗಳು ಅಂತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಪುಸ್ತಕದ ಪುಟ ಸಂಖ್ಯೆ 114ರಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಅವರ ಹಾಗೆಯೇ ಜ್ಯೋತಿಬಾ ಫುಲೆಯವರು ಕೂಡ ಈ ವಿಷಯದ ಬಗ್ಗೆ, ಮತ್ತು ಬಾಳಾ ಸಾಹೇಬ್ ಠಾಕ್ರೆ ಅವರ ತಂದೆಯವರಾಗಿರ್ತಕ್ಕಂಥ ಪ್ರಬೋಧನ್ ಠಾಕ್ರೆಯವರು ಕೂಡ ಇವೇನು ಧಾರ್ಮಿಕ ಗ್ರಂಥಗಳಿವೆಯೋ ಅದರಲ್ಲೂ ವಿಶೇಷವಾಗಿ ರಾಮಾಯಣ ಅಂತಕ್ಕಂಥ ಧಾರ್ಮಿಕ ಗ್ರಂಥ ಅಥವಾ ಮಹಾಕಾವ್ಯ ಇದೊಂದು ಕಾಲ್ಪನಿಕ ಕಥೆ, ಕಾಲ್ಪನಿಕ ಕಾವ್ಯ ಅಂತಕ್ಕಂಥದ್ದು. ಸೊ ಇದ್ದರೂ ಕೂಡ ಇದು ಬರೆದಿರ್ತಕ್ಕಂಥ ಕಾಲಘಟ್ಟದ ಬಗ್ಗೆ ಚಿಂತಕರ, ಅನುಭವಿಕರ ಅಭಿಪ್ರಾಯಗಳೇನಿವೆ, ಈ ಚಿಂತಕರ ಅನುಭವಿಗಳ ಅಭಿಪ್ರಾಯವನ್ನು ನಾವು ಅವಲೋಕನ ಮಾಡಿದಾಗ ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮ ಬೇರೆ ಯಾರೂ ಅಲ್ವೇ ಅಲ್ಲ. ಕ್ರಿಸ್ತಪೂರ್ವ 185ರಲ್ಲಿ ಮೌರ್ಯ ಸಾಮ್ರಾಜ್ಯದ 10ನೇ ಅರಸನಾಗಿರ್ತಕ್ಕಂಥ ಬೃಹದ್ರಥ ಮೌರ್ಯನನ್ನು ಅವನ ಆಸ್ಥಾನದಲ್ಲಿ ಇರ್ತಕ್ಕಂಥ ಅಥವಾ ತನ್ನ ಸೈನ್ಯದಲ್ಲಿ ಇರ್ತಕ್ಕಂಥ ಒಬ್ಬ ದಂಡನಾಯಕ ಪುಷ್ಯಮಿತ್ರ ಶುಂಗ ಅಂತಕ್ಕಂಥ ಒಬ್ಬ ಶುಂಗ ಬ್ರಾಹ್ಮಣ, ಸಾಮವೇದಿ ಶುಂಗ ಬ್ರಾಹ್ಮಣನು
ತನ್ನ ಮಗಳನ್ನು ವಯೋವೃದ್ಧನಾಗಿರ್ತಕ್ಕಂಥ ಬೃಹದ್ರಥಂಬವರನ್ನು ಕೊಟ್ಟು ಮದುವೆ ಮಾಡಿ ಸಮಯ ಸಾಧಿಸಿ ಬೃಹದ್ರಥಂಬವರನ್ನು ಹತ್ಯೆ ಮಾಡಿ ಆ ಮೌರ್ಯ ಸಾಮ್ರಾಜ್ಯದ ಪಟ್ಟದ ಅರಸಿಯನ್ನಾಗಿ ತನ್ನ ಮಗಳನ್ನು ಕೂರಿಸಿ ತಾನೇ ಶುಂಗ ಸಾಮ್ರಾಜ್ಯವನ್ನು ಪ್ರತಿಷ್ಠಾಪಿಸಿ ಶುಂಗ ಸಾಮ್ರಾಜ್ಯವನ್ನು ಆರಂಭ ಮಾಡಿರ್ತಕ್ಕಂಥ ಕಾಲಘಟ್ಟ ಕ್ರಿಸ್ತಪೂರ್ವ 185. ಅದು ಪುಷ್ಯಮಿತ್ರ ಶುಂಗನಿಂದ ಆರಂಭಗೊಂಡಿರ್ತಕ್ಕಂಥ ಈ ಶುಂಗ ಬ್ರಾಹ್ಮಣರ ಕಾಲ. ಈ ಶುಂಗ ಬ್ರಾಹ್ಮಣರು ಈ ಕ್ರಿಸ್ತಪೂರ್ವ 185 ಪೂರ್ವದಲ್ಲಿ ಅಂದರೆ ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತಪೂರ್ವ 185 ಪೂರ್ವದಲ್ಲಿ ಅಂದರೆ ಸುಮಾರು 200 ವರ್ಷಗಳ ಕಾಲ ಏನು ಜಂಬೂ ದ್ವೀಪ ಇತ್ತು ಅಫ್ಘಾನಿಸ್ತಾನದ ಶ್ರೀಲಂಕಾದವರೆಗೂ, ಈ ಜಂಬೂ ದ್ವೀಪದ ಮೌರ್ಯ ಸಾಮ್ರಾಜ್ಯದ ಆಡಳಿತ ಕಾಲಘಟ್ಟದಲ್ಲಿ ಅಂಧಶ್ರದ್ಧೆ, ಮೌಢ್ಯ, ಕಂದಾಚಾರ, ಪಾಪ, ಪುಣ್ಯ, ಸ್ವರ್ಗ, ನರಕ, ಪುರೋಹಿತ, ಯಜ್ಞ, ಯಾಗ ಇವನ್ನೆಲ್ಲ ಕೂಡ ಸರ್ವನಾಶ ಮಾಡಿಬಿಟ್ಟು ಅದನ್ನು ಇವನ್ನೆಲ್ಲ ಕೂಡ ರದ್ದುಪಡಿಸಿ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಬೌದ್ಧ ಧರ್ಮವನ್ನು ಮತ್ತು ಅವರ ಅನುಪಾಲನೆ ಮಾಡ್ತಕ್ಕಂಥ ಇತರ ಜನಾಂಗ ಅನುಪಾಲನೆ ಮಾಡ್ತಕ್ಕಂಥ ಮಾನವ ಧರ್ಮಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಟ್ಟು ಪುರೋಹಿತರೆಲ್ಲರನ್ನೂ ನಿರುದ್ಯೋಗಿಗಳನ್ನಾಗಿ ಮಾಡಿದ ಪ್ರಯುಕ್ತ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಪೂರ್ವ 185 ಕಾಲಘಟ್ಟವನ್ನು ಬಡ ಬ್ರಾಹ್ಮಣರ ಕಾಲಘಟ್ಟ ಅಂತ ಕರಿತಾರೆ, ಅಥವಾ ಬ್ರಾಹ್ಮಣರಿಗೆ ಆ ಕಾಲಘಟ್ಟದಲ್ಲಿ ಬಡ ಬ್ರಾಹ್ಮಣರು ಅಂತಾರೆ. ಈ ರೀತಿ ಪುರೋಹಿತ್ಯದಿಂದ ವಂಚಿತರಾಗಿರ್ತಕ್ಕಂಥ ಶುಂಗ ಬ್ರಾಹ್ಮಣರು ಬೌದ್ಧ ಧರ್ಮದ ಮೇಲೆ ಸೇಡು ತೀರಿಸಿಕೊಳ್ಳಬೇಕು, ಮೌರ್ಯ ಸಾಮ್ರಾಜ್ಯದ ಮೇಲೆ ಸೇಡು ತೀರಿಸಿಕೊಳ್ಳಬೇಕು, ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ವಿಧ್ವಂಸ ಮಾಡಬೇಕು, ಅವನ್ನೆಲ್ಲ ಕಲುಷಿತಗೊಳಿಸಿ ಬೌದ್ಧ ಧರ್ಮದ ಅಸ್ತಿತ್ವವನ್ನೇ ನಾಶ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡಿರ್ತಕ್ಕಂಥ ಪುಷ್ಯಮಿತ್ರ ಶುಂಗ ಏನು ಮಾಡ್ತಾನೆ, ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಸುಮತಿ ಭಾರ್ಗವ ಅಂತಕ್ಕಂಥ ಬ್ರಾಹ್ಮಣ ಪುರೋಹಿತನಿಂದ ಪ್ರಪ್ರಥಮವಾಗಿ ಪುಸ್ತಕ ಬರೆಸ್ತಾನೆ. ಅದು ಮನುಸ್ಮೃತಿ ಅಂತಕ್ಕಂಥ ಪುಸ್ತಕ ಆಡಳಿತ ಮಾಡುವ ಸಲುವಾಗಿ. ಇದಾದ ನಂತರ ಕಾಲಘಟ್ಟದಲ್ಲಿ ಅವರ ಆಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಪುಷ್ಯಮಿತ್ರ ಶುಂಗನನ್ನು, ಈ ಕೆಲವು ಚರಿತ್ರೆಕಾರರು ಹೇಳ್ತಾರೆ ಸುಮತಿ ಭಾರ್ಗವನೇ ರಾಮಾಯಣವನ್ನು ಕೂಡ ಸುಮತಿ ಭಾರ್ಗವನೇ ಬರೆದಿದ್ದಾನೆ ಅಂತಕ್ಕಂಥ ಮಾತನ್ನು ಕೂಡ ಕೆಲವೊಬ್ಬರು ಚರಿತ್ರೆಕಾರರು ಹೇಳ್ತಾರೆ. ಬಹುಶಃ ಇವೆಲ್ಲ 300 ರಾಮಾಯಣಗಳು ನೋಡಿದಾಗ ಮೂಲ ರಾಮಾಯಣ ಬರೆದಿರ್ತಕ್ಕಂಥದ್ದು ಆ ಸುಮತಿ ಭಾರ್ಗವ ಅಂತಕ್ಕಂಥ ಬ್ರಾಹ್ಮಣ ಪುರೋಹಿತ. ಅದೊಂದು ಕಾಲ್ಪನಿಕ ಮಹಾಕಾವ್ಯವಾಗಿದ್ದು ಪುಷ್ಯಮಿತ್ರ ಶುಂಗನನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಉತ್ತರ ಭಾರತವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಆರ್ಯರು, ಅದು ಆರ್ಯವೃತ ಮತ್ತು ದ್ರಾವಿಡ ನಾಡಿನಲ್ಲಿರ್ತಕ್ಕಂಥ ಮೂಲ ನಿವಾಸಿ ಬೌದ್ಧ ಜನಾಂಗವನ್ನು ರಾಕ್ಷಸರು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬೌದ್ಧ ಮಹಾ ಉಪಾಸಕನಾಗಿರ್ತಕ್ಕಂಥ ಬೌದ್ಧ, ತದನಂತರ ಕಾಲಘಟ್ಟದಲ್ಲಿ ಬೌದ್ಧ ಭಿಕ್ಕು ಆಗಿರ್ತಕ್ಕಂಥ ರಾವಣನನ್ನು ರಾಕ್ಷಸನ್ನಾಗಿ ರೂಪಿಸುವುದರ ಮೂಲಕ ಕಾಲ್ಪನಿಕವಾಗಿ ರಚನೆ ಮಾಡಿರ್ತಕ್ಕಂಥ ಮಹಾಕಾವ್ಯವೇ ಈ ರಾಮಾಯಣ ಅಂತಕ್ಕಂಥದ್ದನ್ನು ಕೂಡ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 114, 115, 116ರಲ್ಲಿ ಹೇಳ್ತಕ್ಕಂಥದ್ದು ನಾನು ನಿಮಗೆ ಗಮನಕ್ಕೆ ತರ್ತಾಯಿದ್ದೀನಿ. ಅದಷ್ಟೇ ಅಲ್ಲದೆ ರಾಮಾಯಣ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಪುಸ್ತಕದಲ್ಲಿ ರಾಮಾಯಣ ಕ್ರಿಸ್ತಪೂರ್ವ 185 ನಂತರದ ಕಾಲಘಟ್ಟದಲ್ಲಿ ಬರೆದಿರ್ತಕ್ಕಂಥದ್ದು ದಾಖಲೆ ಕೊಟ್ಟರು. ಇನ್ನು ಪೂರಕವಾಗಿರ್ತಕ್ಕಂಥ ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಗೆ ಪೂರಕವಾಗಿರ್ತಕ್ಕಂಥ ಅಂಶ ಏನಂದರೆ, ರಾಮಾಯಣವು ಗೌತಮ ಬುದ್ಧರ ಕಾಲಘಟ್ಟದ ನಂತರ ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ ಕಾಲಘಟ್ಟದಲ್ಲಿ ಬರೆದಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸದೃಢವಾಗಿರ್ತಕ್ಕಂಥ ಮತ್ತು ಅಥೆಂಟಿಕ್ ಆಗಿರ್ತಕ್ಕಂಥ ಒಂದು ದಾಖಲೆಯನ್ನು ಅವರೇ ಬರೆದಿರ್ತಕ್ಕಂಥ ಸುಮತಿ ಭಾರ್ಗವ ಬರೆದಿರ್ತಕ್ಕಂಥ ಅಥವಾ ವಾಲ್ಮೀಕಿ ಬರೆದಿರ್ತಕ್ಕಂಥ ಅಥವಾ ತುಳಸಿದಾಸನ ರಾಮಚರಿತ ಮಾನಸದಲ್ಲಿರ್ತಕ್ಕಂಥ ಶ್ಲೋಕವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಕಿಷ್ಕಿಂಧೆ ಕಾಂಡದ 18ನೇ ಸರ್ಗದಲ್ಲಿ 34ನೇ ಶ್ಲೋಕವನ್ನು ಬಹುಶಃ ನಿಮಗೆ ಓದಿ ಹೇಳಿದ್ರೆ ಅರ್ಥ ಆಗ್ತದೆ. ಕಿಷ್ಕಿಂಧೆ ಕಾಂಡದ 18ನೇ ಸರ್ಗದ 34ನೇ ಶ್ಲೋಕದಲ್ಲಿ, ವಾಲ್ಮೀಕಿ ರಾಮಾಯಣದ 34ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ ವಾಲ್ಮೀಕಿ ಅಂತಕ್ಕಂಥದ್ದು ನೀವು ನೋಡಿ.
ಆರೇಣ ಮಮ ಮಾಂದ್ರತಃ ವ್ಯಸನಂ ಘೋರಂ ಇಚ್ಛಿತದಂ ಶ್ರಮಣೇನ ಕೃತೆ ಪಾಪೇ ಯಥಾ ಪಾಪಂ ತ್ವಯ ಕೃತಮಂ. ಇದರ ಅರ್ಥ ನೋಡಿ, ನಿನ್ನಂತೆ ಒಬ್ಬ ಬೌದ್ಧ ಭಿಕ್ಕು ಹಿಂದೆ ಪಾಪಕೃತ್ಯವನ್ನು ಮಾಡಿದನು. ಆಗ ನನ್ನ ವಂಶದಲ್ಲಿ ಪೂಜ್ಯನಾದ ಮಾಂದ್ರತನು ಆ ಶ್ರಮಣನಿಗೆ ಘೋರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟನು. ಅಂದರೆ ಇಲ್ಲಿ ಗೌತಮ ಬುದ್ಧರನ್ನು ಉಲ್ಲೇಖ ಮಾಡಿ ಕಿಷ್ಕಿಂಧಿ ಕಾಂಡದ 18ನೇ ಸರ್ಗದಲ್ಲಿ 34ನೇ ಶ್ಲೋಕದಲ್ಲಿ ಹೇಳ್ತಾನೆ. ಸೊ ಗೌತಮ ಬುದ್ಧ ಒಬ್ಬ ಅಥವಾ ಬೌದ್ಧ ಭಿಕ್ಕು ಒಬ್ಬ ಪಾಪಿಷ್ಟ ಇದ್ದನು, ಒಬ್ಬ ಪಾಪಿಷ್ಟ ಬೌದ್ಧ ಭಿಕ್ಕು ಇದ್ದನು ಅಂತಕ್ಕಂಥ ತೋಳ್ತಾರೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಅದೇ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿರ್ತಕ್ಕಂಥ 109ನೇ ಸರ್ಗದಲ್ಲಿ 34ನೇ ಶ್ಲೋಕ ಏನು ಹೇಳುತ್ತದೆ ನೋಡಿ. ಯಥಾ ಹಿ ಚೋರಸ್ಸಃ ತಥಾ ಹಿ ಬುದ್ಧಃ ತಥಾಗತಂ ನಾಸ್ತಿಕಂ ಅತ್ರ ವಿದ್ಧಿ ತಸ್ಮಾದೀಯಃ ಶಂಕ್ಯತಮಃ ಪ್ರಜಾನಾಂ ನ ನಾಸ್ತಿಕೇನಾಭಿಮುಖೋ ಬುಧ ಶಾತ್ತ. ಅಂದರೆ ಅದೇ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದ 109ನೇ ಸರ್ಗದಲ್ಲಿರ್ತಕ್ಕಂಥ 34ನೇ ಶ್ಲೋಕದಲ್ಲಿ ಹೇಳ್ತಾನೆ, ಬುದ್ಧನನ್ನು ಕಳ್ಳನೆಂದು ತಿಳಿಯಬೇಕು, ನಾಸ್ತಿಕನು ಬುದ್ಧನಂತೆಯೇ ಎಂದು ತಿಳಿಯಿರಿ. ಆದ್ದರಿಂದ ನಾಸ್ತಿಕನು ಪ್ರಜೆಗಳ ನಂಬಿಕೆಗೆ ಯೋಗ್ಯನಲ್ಲ, ನಾಸ್ತಿಕನನ್ನು ವಿದ್ಯಾವಂತ ಗೌರವಿಸಬಾರದು. ಅಂದರೆ ಬುದ್ಧನನ್ನು ಕಳ್ಳನೆಂದು ತಿಳಿಯಬೇಕಂತೆ, ನಾಸ್ತಿಕನು ಬುದ್ಧನಂತೆ ಇದ್ದಾನೆ. ಅಂದರೆ ಈ ವೈದಿಕರು ಸೃಜನೆ ಮಾಡಿರ್ತಕ್ಕಂಥ ದೇವರು ದಿಂಡ್ರು ಪಾಪ ಪುಣ್ಯ ಸ್ವರ್ಗ ನರಕ ಅಂತಕ್ಕಂಥ ವಿಷಯಗಳನ್ನು ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರೇ ಆದರೂ ಕೂಡ ಅವರನ್ನು ಕಳ್ಳ ಅಂತ ತಿಳ್ಕೋಬೇಕು. ಇವನ್ನು ತಿರಸ್ಕಾರ ಮಾಡಿರ್ತಕ್ಕಂಥ ಗೌತಮ ಬುದ್ಧನು ಕಳ್ಳ ಅಂತಕ್ಕಂಥ ಮಾತನ್ನು ವಾಲ್ಮೀಕಿ ರಾಮಾಯಣದ ಈ ಅಯೋಧ್ಯ ಕಾಂಡದ 109ನೇ ಸರ್ಗ 34ನೇ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥದ್ದು ನಾನು ನಿಮ್ಮ ಗಮನಕ್ಕೆ ತರ್ತಾಯಿದ್ದೆ. ಇದರ ಅರ್ಥ ಬುದ್ಧನನ್ನು ಯಾವಾಗ ಕಳ್ಳ ಸುಳ್ಳ ಅಂತಾರೆ, ನಾಸ್ತಿಕನನ್ನು ಯಾವಾಗ ಕಳ್ಳ ಸುಳ್ಳ ಅಂತಾರೆ, ಬೌದ್ಧ ಭಿಕ್ಕುಗಳನ್ನು ಯಾವಾಗ ಪಾಪಿಷ್ಟ್ರು ಅಂತಾರೆ. ಅಂದರೆ ಈ ರಾಮಾಯಣ ಬರೆದಿರ್ತಕ್ಕಂಥದ್ದು 5000 ವರ್ಷಗಳ ಹಿಂದೆ 2000 ವರ್ಷಗಳ ಹಿಂದೆ ಅಂತೇನು ಬೆದರು ಬೊಂಬೆ ಬಿಡತಕ್ಕಂಥ ಮಾನಸಿಕ ಅಸ್ವಸ್ಥ ಏನು ಪುರೋಹಿತರಾದರೋ ಅವ್ರು ಹೇಳ್ತಕ್ಕಂಥದನ್ನೆಲ್ಲ ಸುಳ್ಳು. ಈ ರಾಮಾಯಣ ಬರೆದಿರ್ತಕ್ಕಂಥದ್ದು ಕ್ರಿಸ್ತಪೂರ್ವ 185ನೇ ಇಸ್ವಿಯ ನಂತರ ಅಂತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಲುವಿಗೆ ದೃಢ ಸಂಕಲ್ಪಕ್ಕೆ ಅವರ ಒಂದು ಬದ್ಧತೆಗೆ ದಾಖಲೆಯನ್ನು ಅವರೇ ಬರೆದಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣವನ್ನು ನಾನು ನಿಮಗೆ ಕೊಡ್ತಾ ಇದ್ದೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನೆಂದರೆ, ಈ ರಾಮಾಯಣ ನೋಡಿ, ವಾಲ್ಮೀಕಿ ಬರೀಲಿ, ಸುಮತಿ ಭಾರ್ಗವ ಬರೀಲಿ, ಯಾರೇ ಬರೀಲಿ, ಆ ರಾಮಾಯಣ ಇದೊಂದು ಕಾಲ್ಪನಿಕವಾಗಿರ್ತಕ್ಕಂಥ ರಾಮಾಯಣ. ಇದಕ್ಕೆ ದಾಖಲೆಯನ್ನು ಕೊಡ್ತಕ್ಕಂಥ ಅಂಶಗಳು ನೀವೆಲ್ಲರೂ ನೋಡುವುದು. ಈ ರಾಮಾಯಣ ಕಾಲ್ಪನಿಕ ಮಹಾಕಾವ್ಯ ಅಂತಕ್ಕಂಥದ್ದನ್ನು ಈಗಷ್ಟೇ ಅಲ್ಲ, ಕ್ರಿಸ್ತಶಕ 1951ರಲ್ಲಿ ಪ್ರಾರಂಭ ಘಟ್ಟದಲ್ಲಿ ಈ ದೇಶದಲ್ಲಿ ಪ್ರಪ್ರಥಮವಾಗಿ ರಾಮಾಯಣ ಒಂದು ಕಾಲ್ಪನಿಕ ಗ್ರಂಥ, ಕಾಲ್ಪನಿಕ ಮಹಾಕಾವ್ಯ ಅಂತಕ್ಕಂಥದ್ದನ್ನು ದಾಖಲೆ ಸಹಿತ ಸಾದರಪಡಿಸಿರ್ತಕ್ಕಂಥ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ, ಚಳವಳಿಗಾರ, ಸಂಘಟಿಗ, ಈ ದೇಶದ ಮೂಲ ಭಾರತೀಯ ದ್ರಾವಿಡ ನಾಯಕ EV ವೆಂಕಟಸ್ವಾಮಿ ನಾಯ್ಕರವರು 1951ರಲ್ಲಿ ರಾಮಾಯಣವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇದೊಂದು ಕಾಲ್ಪನಿಕ ಗ್ರಂಥ ಅಂತಕ್ಕಂಥದ್ದನ್ನು ಅವರು ಪ್ರಪ್ರಥಮವಾಗಿ ಹೇರ್ತಕ್ಕಂಥದ್ದು. ಸೊ EV ರಾಮಸ್ವಾಮಿ ನಾಯ್ಕರವರ ಚಿಂತನೆಗಳಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಉತ್ತರ ಪ್ರದೇಶದ ಲಕ್ನೋ ನಗರದಲ್ಲಿರ್ತಕ್ಕಂಥ ಲಲಾಯ್ ಸಿಂಗ್ ಯಾದವ್ ಅಂತಕ್ಕಂಥ ವ್ಯಕ್ತಿ ಒಬ್ಬ ಶೋಷಿತ ಸಮುದಾಯದ ಇಂಟೆಲೆಕ್ಚುವಲ್ ರೈಟರು. ಅವರು 1968ರಲ್ಲಿ ಲಲಾಯ್ ಸಿಂಗ್ ಯಾದವ್ ಅವರು ರಾಮಸ್ವಾಮಿ ಪೇರಿಯರವರು ಬರೆದಿರ್ತಕ್ಕಂಥ ದ ರಾಮಾಯಣ್ ರೀಡರ್ಸ್ ಅಂತಕ್ಕಂಥ ಪುಸ್ತಕವನ್ನು ಪ್ರಪ್ರಥಮ ಬಾರಿಗೆ ಅದನ್ನು ಹಿಂದಿಗೆ ತರ್ಜುಮೆ ಮಾಡ್ತಾರೆ 1968ರಲ್ಲಿ. ಸೊ 1968ರಲ್ಲಿ ಉತ್ತರ ಪ್ರದೇಶದಾದ್ಯಂತ ದೊಡ್ಡ ಕ್ರಾಂತಿ ಅಲೆಯನ್ನು ಹಬ್ಬಿಸಿಟ್ಟಿರ್ತದೆ ಈ ಪುಸ್ತಕ. ರಾಮಾಯಣಕ್ಕೆ ಸಚ್ಚಿ ರಾಮಾಯಣ ಅವ್ರ ರಾಮಾಯಣಕ್ಕೆ ಚಾವಿ ಅಂತಕ್ಕಂಥ ಈ ಪುಸ್ತಕ, ಲಲಾಯ್ ಸಿಂಗ್ ಯಾದವ್ ಬರೆದಿರ್ತಕ್ಕಂಥ ಸಚ್ಚಿ ರಾಮಾಯಣ ಅವ್ರ ರಾಮಾಯಣಕ್ಕೆ ಚಾವಿ ಅಂತಕ್ಕಂಥದ್ದು ನೆನಪಿತ್ತು.
ಸಚ್ಚಿ ರಾಮಾಯಣ ಅವ್ರ ರಾಮಾಯಣ ಕಿ ಚಾವಿ ಅಂತಕ್ಕಂಥ ಈ ಪುಸ್ತಕ 1968ರಲ್ಲಿ ಇಡೀ ಉತ್ತರ ಭಾರತದಂಥ ಕ್ರಾಂತಿಯನ್ನು ಎಬ್ಬಿಸಿರ್ತದೆ. ಆ ಪುಸ್ತಕದಲ್ಲಿ ಏನಿದೆ ಅಂದರೆ ರಾಮಾಯಣ ಒಂದು ಕಾಲ್ಪನಿಕ ಕಥೆ, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ. ಕಾಲ್ಪನಿಕ ವ್ಯಕ್ತಿ ಇದ್ದರೂ ಕೂಡ ರಾಮನಾಗಲಿ ದಶರಥ ಒಬ್ಬ ಷಂಡ, ರಾಮ ಸುರಪಾನ ಮಾಡ್ತಾ ಇದ್ದ. ಹೀಗೆ 10 ಅಂಶಗಳನ್ನು ಪ್ರತಿಯೊಂದು ಖಂಡಗಳನ್ನು, ಅಯೋಧ್ಯಕಾಂಡ, ಕಿಷ್ಕಿಂಧ ಕಾಂಡ, ಇವೆಲ್ಲ ಖಂಡಗಳನ್ನು ರಾಮಸ್ವಾಮಿ ಪೇರಿಯರವರು ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥ ಪುಸ್ತಕವೇ ಸಚ್ಚಿ ರಾಮಾಯಣ ಅಂತಕ್ಕಂಥ ಈ ಪುಸ್ತಕ. ಇದರಲ್ಲಿ ಪ್ರತಿಯೊಂದು ರಾಮಾಯಣದ ಪ್ರತಿಯೊಂದು ಶ್ಲೋಕಗಳನ್ನು ಕೂಡ ಟ್ರಾನ್ಸ್ಲೇಷನ್ ಮಾಡಿ ಇದು ಹ್ಯಾಂಗೆ ಕಾಲ್ಪನಿಕ ಕಥೆ ಇದೆ ಅಂತಕ್ಕಂಥ ಇದನ್ನು ರಾಮಸ್ವಾಮಿ ಪೇರಿಯರ್ ನಾಯ್ಕರವರು 1951ರಲ್ಲಿ ಸಂರಚನೆ ಮಾಡಿರ್ತಕ್ಕಂಥ ಇದನ್ನು 1968ರಲ್ಲಿ ಲಲೈ ಸಿಂಗ್ ಯಾದವ್ ಅಂತಕ್ಕಂಥ ವ್ಯಕ್ತಿ, ಒಬ್ಬ ಶೂದ್ರ ವ್ಯಕ್ತಿ, ಇಂಟೆಲೆಕ್ಚುಯಲ್ ವ್ಯಕ್ತಿ, ಉತ್ತರ ಪ್ರದೇಶದಲ್ಲಿ ಹಿಂದಿಗೆ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು. ಇದರ ಅರಿವು ಪಡೆದಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಗೋರಖ್ಪುರ್ ಮತ್ತು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಮೂಲಭೂತವಾದಿ ಆರ್ಯ ಬ್ರಾಹ್ಮಣ ಜನಾಂಗ ರಾಮಸ್ವಾಮಿ ಪೇರಿಯಾರ್ ಅವರು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರೇ ಆರ್ಯ ಬ್ರಾಹ್ಮಣರ ಬುಡ ಅಲುಗಾಡಿಸ್ತಾ ಇದ್ದಾರೆ ಅಂದರೆ, ರಾಮಸ್ವಾಮಿ ಪೇರಿಯಾರ್ ಅವರು ಕೂಡ ದ್ರಾವಿಡ ನಾಡಿನಲ್ಲಿ ಈ ಆರ್ಯ ಬ್ರಾಹ್ಮಣರ ಬುಡ ಅಲುಗಾಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮೂಲಭೂತವಾದಿಗಳ ಕಾಲ್ಪನಿಕ ಧಾರ್ಮಿಕ ಮಹಾಕಾವ್ಯವಾಗಿರ್ತಕ್ಕಂಥ ರಾಮಾಯಣ ಇದೊಂದು ಕಾಲ್ಪನಿಕ ಕಥೆ ಇದೆ ಅಂತಕ್ಕಂಥ ಬರೆದಿದ್ದಾರೆ ಅಂತದ್ದು ಉತ್ತರ ಪ್ರದೇಶ ಸರ್ಕಾರದ ಮೇಲೆ ಒತ್ತಡ ಹಾಕಿ 1968-71ರಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಈ ರಾಮಾಯಣ ಸಚ್ಚಿ ರಾಮಾಯಣಕ್ಕೆ ಚಾವಿ ಅಂತಕ್ಕಂಥ ಪುಸ್ತಕವನ್ನು ಬ್ಯಾನ್ ಮಾಡಿಸ್ಬಿಡ್ತಾರೆ. ಲಲಾಯ್ ಸಿಂಗ್ ಯಾದವ್ ಅವರು ಸುಮ್ಮನೆ ಕೊಡೋಂಗಿಲ್ಲ. ಕಾರಣ ಏನಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫಾಲೋವರ್ ಆಗಿರ್ತಕ್ಕಂಥ ಲಲಾಯ್ ಸಿಂಗ್ ಯಾದವ್ ಅವರು ರಾಮಸ್ವಾಮಿ ಪೇರಿಯಾರ್ ಅವರು ಬರೆದಿರ್ತಕ್ಕಂಥ ದ ರಾಮಾಯಣ ರೀಡಿಂಗ್ ಈ ಪುಸ್ತಕವನ್ನು ರಾಮಾಯಣ ವಾಲ್ಮೀಕಿ ಬರೆದಿರ್ತಕ್ಕಂಥ ಅಥವಾ ವಾಲ್ಮೀಕಿಯ ಹೆಸರಿನಲ್ಲಿರ್ತಕ್ಕಂಥ ರಾಮಾಯಣವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಲಲಾಯ್ ಸಿಂಗ್ ಯಾದವ್ ಏನು ಮಾಡಿಬಿಡ್ತಾರೆ, ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಕ್ರಿಮಿನಲ್ ಸೂಟನ್ನು ಫೈಲ್ ಮಾಡಿಬಿಡ್ತಾರೆ. ಏನು, ನಾನು ಬರೆದಿರ್ತಕ್ಕಂಥ ಸಚ್ಚಿ ರಾಮಾಯಣಕಿ ಚಾವಿ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆಗೊಳಿಸಬೇಕು. ಕಾರಣ ಏನು ಅನ್ನೋದು ಅದಕ್ಕೊಂದು ಪಿಟಿಷನ್ ಫೈಲ್ ಮಾಡ್ತಾರೆ. ಕ್ರೈಮ್ ನಂಬರ್ 412/1970. ದಯವಿಟ್ಟು ಇದು ನೀವು ಬರ್ಕೊಂಡ್ರೆ ನಿಮ್ಮ ಗೂಗಲ್ನಲ್ಲೂ ಕೂಡ ಈ ಜಜ್ಮೆಂಟ್ ಕಾಪಿ ಸಿಗ್ತದೆ ಅಲಹಾಬಾದ್ ಹೈಕೋರ್ಟ್ದು. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕ್ರೈಮ್ ನಂಬರ್ 412/1970 ಈ ಕ್ರಿಮಿನಲ್ ಸೂಟನ್ನು ಫೈಲ್ ಮಾಡ್ತಾರೆ. ಫೈಲ್ ಮಾಡಿ ಲಲಾಯ್ ಸಿಂಗ್ ಯಾದವ್ ಅವರು ತಮ್ಮ ನ್ಯಾಯವಾದಿಗಳ ಮೂಲಕ ಸಾಕಷ್ಟು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಮಾಡಿದ ನಂತರ 1971ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಜನವರಿ 19ನೇ ತಾರೀಕು ದಿವಸ ಜಜ್ಮೆಂಟ್ ಮಾಡಿಬಿಡ್ತದೆ. ಏನು ಜಜ್ಮೆಂಟ್ ಮಾಡ್ತಂದರೆ, ಲಲಾಯ್ ಸಿಂಗ್ ಯಾದವ್ ಅವರು ಬರೆದಿರ್ತಕ್ಕಂಥ ಅಥವಾ ರಾಮಸ್ವಾಮಿ ಪೇರಿಯಾರ್ ಅವರು ಬರೆದಿರ್ತಕ್ಕಂಥ ಲಲಾಯ್ ಸಿಂಗ್ ಯಾದವ್ ಅವರು ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥ ಸಚ್ಚಿ ರಾಮಾಯಣ ಅವ್ರ ರಾಮಾಯಣಕಿ ಚಾವಿ ಅಂತಕ್ಕಂಥ ಈ ಪುಸ್ತಕದಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ವಾಲ್ಮೀಕಿ ರಾಮಾಯಣ, ತುಳಸಿದಾಸನ ರಾಮಾಯಣ ಮತ್ತು ಈ ಬರೆದಿರ್ತಕ್ಕಂಥ ಪುಸ್ತಕವನ್ನು ಅವಲೋಕನ ಮಾಡಿದಾಗ ರಾಮಾಯಣ ಅಂತಕ್ಕಂಥ ಒಂದು ಕಾಲ್ಪನಿಕ ಕಥೆ ಇದೆ. ಅದಕ್ಕಾಗಿ ಈ ಪುಸ್ತಕವನ್ನು ಸೀಜ್ ಮಾಡಿರ್ತಕ್ಕಂಥವ್ರು, ಉತ್ತರ ಭಾರತ ಸೀಜ್ ಮಾಡಿರ್ತಕ್ಕಂಥ ಈ ಪುಸ್ತಕವನ್ನು ಕೂಡಲೇ ರಿಲೀಸ್ ಮಾಡಬೇಕು ಮತ್ತು ಅವರಿಗೆ ₹100 ಗೌರವಧನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಆದೇಶವನ್ನು 1971 ಜನವರಿ 19ನೇ ತಾರೀಕು ದಿವಸ ಉತ್ತರ ಪ್ರದೇಶ ಸರ್ಕಾರ ಆದೇಶ ಮಾಡಿಬಿಡ್ತದೆ. ಅಂದರೆ ಈ ರಾಮಾಯಣ ಅಂತಕ್ಕಂಥದ್ದು ಇದೊಂದು ಕಾಲ್ಪನಿಕ ಮಹಾಕಾವ್ಯವಾಗಿದೆ. ಅದಕ್ಕಾಗಿ ಇದು IPC ಸೆಕ್ಷನ್ 295A ಅಪ್ಲಿಕೇಬಲ್ ಆಗಿಲ್ಲ ಅಂತಕ್ಕಂಥದ್ದನ್ನು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಜಜ್ಮೆಂಟನ್ನು ಮಾಡ್ತದೆ. ಆದರೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಮೂಲವಾದಿ ಬ್ರಾಹ್ಮಣವಾದಿಗಳು ಸುಮ್ಮನೆ ಕೂಡದೇ ಅದೇನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಫೈಲ್ ಮಾಡ್ತಾರೆ. ಅವರು ಕ್ರೈಮ್ ನಂಬರ್ 291/1971ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಮೂಲಭೂತವಾದಿ ಬ್ರಾಹ್ಮಣರು ಉತ್ತರ ಪ್ರದೇಶ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕ್ರಿಮಿನಲ್ ಸೂಟ್ ಫೈಲ್ ಮಾಡಿಬಿಡ್ತಾರೆ. ಏನು, ಲಲಾಯ್ ಸಿಂಗ್ ಯಾದವ್ ಅಥವಾ ರಾಮಸ್ವಾಮಿ ಪೇರಿಯಾರ್ ಅವರು ಬರೆದಿರ್ತಕ್ಕಂಥ
ದ ರಾಮಾಯಣ ರೀಡಿಂಗ್ಸ್ ಅಂತಕ್ಕಂಥ ಪುಸ್ತಕವನ್ನು ಮತ್ತು ಲಲಾಯ್ ಸಿಂಗ್ ಯಾದವ್ ಅವರು ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥ ಸಚ್ಚಿ ರಾಮಾಯಣಕ್ಕೆ ಚಾವಿ ಅಂತಕ್ಕಂಥ ಪುಸ್ತಕವನ್ನು ಇವೆರಡೂ ಬ್ಯಾನ್ ಮಾಡಿಸ್ಬೇಕು, ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂಥ ಅಂಶಗಳು ಇದರಲ್ಲಿ ಇವೆ ಅಂತಕ್ಕಂಥದ್ದನ್ನು ಅವರು ವಿತಂಡವಾದವನ್ನು ಮಂಡನೆ ಮಾಡಿದ್ದಕ್ಕಾಗಿ ಸುಪ್ರೀಂ ಕೋರ್ಟು 1970 ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳನ್ನು ಪ್ರತಿಯೊಂದು ಕಾಂಡದ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಲಲಾಯ್ ಸಿಂಗ್ ಯಾದವ್ ಮತ್ತು ಅವರ ವಕೀಲರ ಮೂಲಕ ಪಡೆದಿರ್ತಕ್ಕಂಥ ಸುಪ್ರೀಂ ಕೋರ್ಟ್ 1976 ಸೆಪ್ಟೆಂಬರ್ 16ನೇ ತಾರೀಕು ದಿವಸ ಒಂದು ಜಜ್ಮೆಂಟನ್ನು ಪಾಸ್ ಮಾಡ್ತದೆ. ಆ ಒರಿಜಿನಲ್ ಜಜ್ಮೆಂಟ್ ಕಾಪಿ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ, ಇಲ್ಲಿದೆ. ಇದು ನಿಮಗೆಲ್ಲರಿಗೂ ಕೂಡ ನಿಮ್ಮ ಗೂಗಲ್ದಲ್ಲೂ ಕೂಡ ಇದು ನಿಮಗೆ ಸಿಗ್ತದೆ. ನೀವು ಇಷ್ಟೇ ಮಾಡಬೇಕು, ಲಲಾಯ್ ಸಿಂಗ್ ಯಾದವ್ ವರ್ಸಸ್ UP ಗೌರ್ಮೆಂಟ್ ಕ್ರೈಮ್ ಸೂಟ್ ನಂಬರ್ 291/1971 ಅಂತ ಹೊಡೆದ್ರೆ ಈ ಜಜ್ಮೆಂಟ್ ಕಾಪಿ ನಿಮಗೆಲ್ಲರಿಗೂ ಬರ್ತದೆ. ಈ ಜಜ್ಮೆಂಟ್ ಕಾಪಿ ಸುಮಾರು 40 ಪುಟಗಳ ಸುಮಾರು 20 ಪುಟಗಳ ಈ ಜಜ್ಮೆಂಟ್ ಕಾಪಿಯನ್ನು ಗೂಗಲ್ದಲ್ಲಿ ನಿಮ್ಗೆ ಎಲ್ಲರೂ ಸಿಗ್ತದೆ, ದಯವಿಟ್ಟು ತೆಗೆದು ನೋಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಸುಪ್ರೀಂ ಕೋರ್ಟು ಕೂಡ ಅಲಹಾಬಾದ್ ಹೈಕೋರ್ಟಿನ ತೀರ್ಪನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ಹೇಳುತ್ತೆ, ರಾಮಾಯಣ ಅಂತಕ್ಕಂಥದ್ದು ಇದು ಯಾವುದೇ ಚಾರಿತ್ರಿಕವಾಗಿರ್ತಕ್ಕಂಥ ಕಥಾವಸ್ತು ಅಲ್ಲ, ರಾಮ ಚಾರಿತ್ರಿಕವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ರಾಮಾಯಣ ಇದೊಂದು ಕಾಲ್ಪನಿಕ ಕತೆ, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟು ಕೂಡ 1976 ಸೆಪ್ಟೆಂಬರ್ 16ನೇ ತಾರೀಕು ದಿವಸ ಜಜ್ಮೆಂಟ್ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಇವೆಲ್ಲವುಗಳ ಆಧಾರದ ಮೇಲೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ರಾಮಾಯಣ ಇದು ಕಾಲ್ಪನಿಕ ಕಥೆ ಅಂತಕ್ಕಂಥದ್ದು, ಕಾಲ್ಪನಿಕ ಮಹಾಕಾವ್ಯ, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತಕ್ಕಂಥ ದೃಢ ಸಂಕಲ್ಪದಿಂದ ದೃಢವಾದ ವಾದವನ್ನು ಮಂಡನೆ ಮಾಡಿದರು. ಹಾಗೆ ರಾಮಸ್ವಾಮಿ ಪೇರಿಯಾರ್ ಅವರು ರಾಮಾಯಣ ಒಂದು ಕಾಲ್ಪನಿಕ ಮಹಾಕಾವ್ಯವಾಗಿದ್ದು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿಯವನ ಚಾರಿತ್ರಿಕ ವ್ಯಕ್ತಿ ಅಲ್ಲ ಅಂತಕ್ಕಂಥ ಮಾತನ್ನು ಮಂಡನೆ ಮಾಡಿರ್ತಕ್ಕಂಥದಕ್ಕೂ 1970ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ, ರಾಮಾಯಣ ಒಂದು ಕಾಲ್ಪನಿಕ ಮಹಾಕಾವ್ಯ, ರಾಮ ಕಾಲ್ಪನಿಕ ವ್ಯಕ್ತಿ. 1976 ಸೆಪ್ಟೆಂಬರ್ 16ನೇ ತಾರೀಕು ದಿವಸ ಸುಪ್ರೀಂ ಕೋರ್ಟು ಕೂಡ ಹೇಳುತ್ತೆ, ಭಾರತ ಸುಪ್ರೀಂ ಕೋರ್ಟ್ ಏನೆಂದರೆ ರಾಮಾಯಣ ಒಂದು ಕಾಲ್ಪನಿಕ ಮಹಾಕಾವ್ಯ, ರಾಮ ಕಾಲ್ಪನಿಕ ವ್ಯಕ್ತಿ ಅಂತಕ್ಕಂಥದ್ದು. ಆದಾಗ್ಯೂ ಕೂಡ ಈ ರೀತಿ ಒಬ್ಬ ಕಾಲ್ಪನಿಕ ವ್ಯಕ್ತಿಯನ್ನು ಇಟ್ಟುಕೊಂಡು ಬಿಟ್ಟು ಇವತ್ತಿನ ದಿವಸ ರಾಮನ ಹೆಸರಿನಲ್ಲಿ, ರಾಷ್ಟ್ರವಾದದ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳು ಕೇವಲ 3% ಇರತಕ್ಕಂಥ ಬ್ರಾಹ್ಮಣ ಜನಾಂಗ ಅಂತಕ್ಕಂಥ ನೀವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಈ ರಾಮ ಜನ್ಮಭೂಮಿ ವಿಷಯನೂ ಕೂಡ ಹುಟ್ಟು ಹಾಕಿರ್ತಕ್ಕಂಥ ವ್ಯಕ್ತಿ ಮೂಲತಃ ಒಬ್ಬ ಹನುಮಾನ ದೇವರದ ಅಂದರೆ ಹನುಮಂತನ ಗುಡಿಯ ಉತ್ತರ ಭಾರತದ ಅಯೋಧ್ಯೆಯಲ್ಲಿರ್ತಕ್ಕಂಥ ಹನುಮಂತನ ಗುಡಿಯ ಒಬ್ಬ ಮಹಾಂತ ಹುಟ್ಟು ಹಾಕಿರ್ತಕ್ಕಂಥ ಈ ಒಂದು ವಿವಾದ 1526ರಲ್ಲಿ ಬಾಬರ್ನ ಸೇವಕನಾಗಿರ್ತಕ್ಕಂಥ ಮೀರ್ ಬಕ್ಷಿಯವರು ಅಯೋಧ್ಯೆಯಲ್ಲಿರ್ತಕ್ಕಂಥ ಬೌದ್ಧ ವಿಹಾರವನ್ನು ನಾಶ ಮಾಡಿ ಅದಕ್ಕೆ ರೂಪಾಂತರ ಮಾಡಿ ಅಲ್ಲಿ ಈ ಬಾಬರಿ ಮಸೀದಿಯನ್ನು ಸ್ಥಾಪನೆ ಮಾಡ್ತಾನೆ. ಈ ಬಾಬರಿ ಮಸೀದಿ ಚರಿತ್ರೆ ಗೊತ್ತಿರತಕ್ಕಂಥ ಅಲ್ಲಿರ್ತಕ್ಕಂಥ ಹನುಮಾನ ಮಂದಿರದ ಮಹಾಂತರೊಬ್ಬ 1853ರಲ್ಲಿ ಪ್ರಪ್ರಥಮವಾಗಿ ಈ ರಾಮ ಮಂದಿರದ ಗೊಂದಲವನ್ನು ಅಯೋಧ್ಯೆಯಲ್ಲಿ ಹುಟ್ಟು ಹಾಕಿರ್ತಾನೆ. ಆ 1853ರಲ್ಲಿ ಹುಟ್ಟು ಹಾಕಿರ್ತಕ್ಕಂಥ ರಾಮ ಮಂದಿರದ ಕಾಲ್ಪನಿಕ ರಾಮನ ವಿವಾದ ಇವತ್ತಿಗೂ ಕೂಡ ಈ ದೇಶದಲ್ಲಿ ಹೊತ್ತು ಉರಿತಾ ಇದೆ. ಆ ಕಾಲ್ಪನಿಕ ರಾಮನ ಹೆಸರಿನ ಮೇಲೆ, ಆ ಕಾಲ್ಪನಿಕ ರಾಮಾಯಣದ ಹೆಸರಿನ ಮೇಲೆ ಇವತ್ತಿನ ದಿವಸ ಈ ದೇಶದಲ್ಲಿ SC ST OBC ಜನಾಂಗದ ಮೇಲೆ ಮೂಲಭೂತವಾದಿ ಬ್ರಾಹ್ಮಣವಾದಿಗಳು ನಿರಂತರವಾಗಿರ್ತಕ್ಕಂಥ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಸಹಕಾರ ನೀಡತಕ್ಕಂಥ ಬೇರೆ ಯಾರೂ ಅಲ್ವೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಅಂಧಭಕ್ತರಾಗಿರ್ತಕ್ಕಂಥ SC ST OBC ಜನಾಂಗದವರು ಅಂತಕ್ಕಂಥದ್ದು ನೀವು ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಅದಕ್ಕಾಗಿ ಸ್ನೇಹಿತರೆ ಇಷ್ಟೆಲ್ಲ ಅಲಹಾಬಾದ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಶ್ಲೋಕಗಳು ಇವನ್ನೆಲ್ಲ ಅವಲೋಕನ ಮಾಡಿದಾಗ, ಇವುಗಳೆಲ್ಲ ಆಧಾರದ ಮೇಲೆ ನೋಡಿದಾಗ ರಾಮಾಯಣ ಕಾಲ್ಪನಿಕ ವ್ಯಕ್ತಿ ಆದರೂ ಕೂಡ ಈಗ ಕಾಲ್ಪನಿಕ ವ್ಯಕ್ತಿಯ ಮಂದಿರ ಸಲುವಾಗಿ ಇವತ್ತಿನ ದಿವಸ ಈ ದೇಶದಲ್ಲಿ ಮೂಲಭೂತವಾದಿಗಳು, ಅಂಧಭಕ್ತರು ಹೋರಾಟ ಮಾಡತಕ್ಕಂಥ ವ್ಯವಸ್ಥೆ ನೋಡಿದರೆ ಇದು ತುಂಬ ಖೇದದ ಸಂಗತಿ.
ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಭಾರತದ ಸಂವಿಧಾನದ ವಿಧಿ 51 ಎಚ್ಚರಲ್ಲಿ ಒಂದು ಅವಕಾಶವನ್ನು ನಮಗೆ ಮೂಲಭೂತ ಕರ್ತವ್ಯವನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರು. ಏನು ಕರ್ತವ್ಯ ಕೊಟ್ಟಿದ್ದಾರೆ ಅಂದರೆ ಸಂವಿಧಾನದ ವಿಧಿ 51 ಎಚ್ಚರ ಅನ್ವಯ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಬರೀತಕ್ಕಂಥದ್ದು, ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಭಾರತದ ಸಂವಿಧಾನ ಹೇಳಿದ್ದಾಗ್ಯೂ ಕೂಡ ಇವತ್ತಿನ ದಿವಸ ಅಂಧಭಕ್ತರು, ಈ ಮೂಲಭೂತವಾದಿ ಪುರೋಹಿತರಿಗೆ ಅಥವಾ ಈ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಿರ್ಬೋದು, ಇವರ ಹಿಂಬಾಲಕರಾಗಿ ಬೆನ್ನಹತ್ತಿ ಅವರ ಗುಲಾಮರಾಗಿ ಬದುಕು ಮಾಡ್ತಕ್ಕಂಥದ್ದು ಖೇದದ ಸಂಗತಿ ಅಂತಕ್ಕಂಥ ವಿಷಯವನ್ನು ತಮ್ಮೆದುರು ಸಾದರಪಡಿಸುತ್ತಾ, ದಯವಿಟ್ಟು ತಾವೆಲ್ಲರೂ ಕೂಡ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಪುಸ್ತಕ ಮತ್ತು ರೀಡಲ್ಸ್ ಆಫ್ ಹಿಂದೂಯಿಸಮ್ ಅಂತಕ್ಕಂಥ ಪುಸ್ತಕವನ್ನು, ಜೊತೆಗೆ ರಾಮಸ್ವಾಮಿ ಪೇರಿಯಾರ್ ಅವರು ಬರೆದಿರ್ತಕ್ಕಂಥ ದ ರಾಮಾಯಣ ರೀಡಿಂಗ್ ಅಂತಕ್ಕಂಥ ಪುಸ್ತಕ, ಲಲಾಯ್ ಸಿಂಗ್ ಯಾದವ್ ಅವರು ಬರೆದಿರ್ತಕ್ಕಂಥ ಸಚ್ಚಿ ರಾಮಾಯಣ ಕಿ ಚಾವಿ ಅಂತಕ್ಕಂಥ ಪುಸ್ತಕ, ಮತ್ತು ಅಯೋಧ್ಯೆಯ ಬುಗಿಲು ಅಂತಕ್ಕಂಥ ಪುಸ್ತಕಗಳು, ಇವನ್ನೆಲ್ಲ ಚಾರಿತ್ರಿಕ ದಾಖಲೆ ಉಳ್ಳಂಥ ಆಕಾರ ಗ್ರಂಥಗಳನ್ನು ನೀವು ಓದಿದ್ದೇ ಆದರೆ ನಿಮಗೂ ಕೂಡ ಮನದಟ್ಟಾಗುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿಗೆ ನಾವು ಬದ್ಧರಾಗಿರ್ತೀವಿ, ಅಲಹಾಬಾದ್ ಹೈಕೋರ್ಟ್ ತೀರ್ಪಿಗೆ ನಾವು ಬದ್ಧರಾಗಿರ್ತೀವಿ ಅಂತಕ್ಕಂಥ ಮನೋಭಾವನೆ ನಿಮ್ಮೆಲ್ಲರಲ್ಲೂ ಬರುತ್ತೆ. ಅಂದಾಗ ಮಾತ್ರ ಈ ದೇಶದಲ್ಲಿರ್ತಕ್ಕಂಥ ಕೋಮು ದ್ವೇಷ, ಕೋಮು ಭಾವನೆ, ಕೋಮು ಮನಸ್ಥಿತಿ ಬದಲಾವಣೆಯಾಗಿ ಬಹುಸಂಸ್ಕೃತಿಯ ಭಾರತ, ನಾವೆಲ್ಲರೂ ಕೂಡ ಭಾತೃತ್ವ ಭಾವನೆಯಿಂದ ಬಾಳೋಣ ಅಂತಕ್ಕಂಥ ವಿಶಾಲ ಮನೋಭಾವನೆ ಬಂದು ಈ ದೇಶ ಪ್ರಬುದ್ಧ ಭಾರತ ಆಗಲಿಕ್ಕೆ ಸಾಧ್ಯತೆ ಅದ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ನಮೋ ಬುದ್ಧಾಯ. ಜೈ ಭೀಮ್.